ಸಹಕಾರ ಸಂಸ್ಥೆಗೆ ಮತ್ತೆ ಸಹಕಾರಿಗಳಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ಯುವಕರಿದ್ದಾಗ ಸಂಘ ಪ್ರಾರಂಭ ಮಾಡಿದ್ದು ನಾನು 87ರಲ್ಲಿ. 86ರಲ್ಲಿ ಮಂಡಲ ಪಂಚಾಯತ್ ಎಲೆಕ್ಷನ್ ಬಂದ್ರೆ ನಮ್ಮೂರಲ್ಲಿ ಏನ್ ಮಾಡ್ತಾರೆ, ತುಂಬಾ ಹುಷಾರಾಗವನಪ್ಪ, ತುಂಬಾ ಆಕ್ಟಿವ್ ಆಗಿ ಹುಡುಗ ಅಂತೇಳಿ ಮಂಡಲ ಪಂಚಾಯತ್ ಟಿಕೆಟ್ ಕೊಟ್ಟಿರ್ತಾರೆ, ನನಗೆ ರಾಜಕೀಯ ಪ್ರವೇಶ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ವಾಪಸ್ ಬಂದಿಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಹಕಾರಿನೇ ನಾನು. ಅದು PLD ಬ್ಯಾಂಕ್ ಆಗಿರ್ಬೋದು, ಮಿಲ್ಕ್ ಯೂನಿಯನ್ ಆಗಿರ್ಬೋದು, ಎಲ್ಲ ಕಡೆ ಸಹಕಾರಿಗಳು ತುಂಬಾ ಮುಖ್ಯ. ಸಹಕಾರ ಸಂಸ್ಥೆಗಳನ್ನ ಉಳಿಸ್ಕೊಳ್ಳೋದು ನಮಗ್ ಬಿಟ್ರೆ ಬೇರೆಯವ್ರಿಗೆ ಯಾರಿಗೂ ಆ ಜವಾಬ್ದಾರಿ ಇಲ್ಲ. ಅಂತ ಒಂದು ಜವಾಬ್ದಾರಿನ ನಾವೆಲ್ಲರೂ ಕೂಡ ಸಹಕಾರಿಗಳು, ಸಹಕಾರ ಸಂಸ್ಥೆಗಳನ್ನ ಉಳಿಸ್ಕೊಂಡಾಗ ನೇರವಾಗಿ ಉಪಯೋಗ ಆಗುದು ಯಾಕಂದ್ರೆ ಅದು ರೈತರಿಗೆ ಮಾತ್ರ. ಇವತ್ತು ಇಲ್ಲಿ ಬಿಲ್ಡಿಂಗ್ ಅನ್ನ ಉದ್ಘಾಟನೆ ಮಾಡ್ಕೊಂತ ಇದ್ದೀವಿ. ನೀವು ಒಂದು ಹಿಸ್ಟ್ರಿ ಕೂಡ ಇದೆ. 62ರಲ್ಲಿ ಇದು ಪ್ರಾರಂಭ ಆಗಿದ್ದು. ಹೊಸದಾಗಿ ನಾನಾಗ್ಲಿ, ಮಂಜಣ್ಣಾಗ್ಲಿ, ಅನಿಲ್ ಅವರು ಇವತ್ತಿನ ಹೊಸದಾಗಿ ನಾವು ಸಂಘ ಕಟ್ತಾ ಇಲ್ಲ ನಾವು. ಆದ್ರೆ ಒಂದು ನೋಡಿದೆ, ಒಂದು ವಹಿವಾಟು ಕೂಡ ನೋಡಿದೆ ನಾನು. ನನಗೆ ಖುಷಿ ಆಗಿದೆ ಅಂದ್ರೆ ಇಲ್ಲಿ ಷೇರುದಾರರು 4,000 ಜನ ಇದ್ದಾರೆ. ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ನ 20ಕ್ಕೂ ಹೆಚ್ಚು ಬ್ರಾಂಡ್ ಕಂಪನಿಗಳ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಹೋಮ್ ಥಿಯೇಟರ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಮ್ಯಾಟ್ರೆಸ್, ಬೆಡ್ಸ್, ಎಲ್ಲಾ ರೀತಿಯ ಫರ್ನಿಚರ್ಗಳು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಳ್ಳಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ, ದೊಡ್ಡಪೇಟೆ, ಕೋಲಾರ. ನನ್ನ ಪ್ರಕಾರ ಯಾವ ಸಂಘದಲ್ಲೂ ಕೂಡ ಷೇರು ಹೋಲ್ಡರ್ಸ್ ಇಷ್ಟು ಜನ 4,000 ಇಲ್ಲಿ ಷೇರುದಾರರೇ ಇದ್ದೀವಿ. ನೀವು 42 ಹಳ್ಳಿ ಈ ಸಂಘಕ್ಕೆ ಸೇರಂತವ್ರು. ಅದ್ರ ಜೊತೆಗೆ ವ್ಯವಹಾರ ಕೂಡ ದುಡ್ಡು ಇದು ಕೊಡೋದು, ವ್ಯವಹಾರ ಮಾಡೋದು, ಸಾಲ ಕೊಟ್ಟಿರೋದು ಕೂಡ ಸುಮಾರು ಷೇರು ಬಂಡವಾಳನೇ 2,84,00,000 ಇದೆ ಅಂತೇಳಿ. ಮಹಿಳಾ ಸಂಘಗಳಿಗೆ 400 ಸಂಘಗಳು ಮಹಿಳಾ ಸಂಘಗಳಿದೆ ಅಂತ. ಮತ್ತೆ ಮಹಿಳಾ ಸಂಘಗಳಿಗೆ 30 ಕೋಟಿ ಸಾಲ ಕೊಟ್ಟಿರೋದು, KCC ಸಾಲ 11 ಕೋಟಿ ಕೊಟ್ಟಿರೋದು, ಮತ್ತೆ ಇವೆಲ್ಲ ಕೂಡ ಅದು ಇವೆಲ್ಲ ಕೊಟ್ಟು 15 ಲಕ್ಷ ಲಾಭದಲ್ಲಿ ಈ ಸಂಘ ನಡೀತಾ ಇದೆ ಅಂತ ಮಾಹಿತಿ ಕೂಡ ಇದೆ. ಒಂದು ಬೇಜಾರಾಗೋದೇನೆಂದ್ರೆ ಈ DCC ಬ್ಯಾಂಕು ಸಹಕಾರ ಸಂಸ್ಥೆಗೂ ಕ್ಲೋಸ್ ಆಗುದು, ಮುಚ್ಚೋಗಿದ್ದು. ಮುಂದೆ ಓದುವ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾಗ ರಮೇಶ್ ಕುಮಾರ್ ಅಣ್ಣವರು, ಕೃಷ್ಣ ಬೈರೇಗೌಡರು, ಇವರೊಂದು ಟೀಮು ಕೋಲಾರ DCC ಬ್ಯಾಂಕ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು, ಇಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ ಅಂತೇಳಿ ಅದೇನು ಕ್ಲೋಸ್ ಆಗಿದೆ ಮುಚ್ಚಿದ್ದನ್ನ ಓಪನ್ ಮಾಡೋದಕ್ಕೆ ಅವತ್ತು ತಗೊಂಡಂತ ತೀರ್ಮಾನ ಇವತ್ತು DCC ಬ್ಯಾಂಕು ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ಬಂತು. ಮಹಿಳಾ ಸಂಘ ಸಾಲ ಕೊಡುವಂತಹದಿರ್ಬೋದು, ರೈತರಿಗೆ ಸಾಲ ಕೊಡುವಂತಹದ್ದಾಗಿರ್ಬೋದು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕಾಲದಲ್ಲಿ ಆ ಅವಕಾಶ ನಮ್ಮ ಮಹಿಳಾ ಸಂಘಗಳು ಮತ್ತೆ ರೈತರು ವಂಚಿತರಾಗ್ತಾ ಇದಾರಲ್ಲ ಅಂತ ಬೇಜಾರು ಕೂಡ ಇದೆ. ಅದಕ್ಕೆ ಈಗಾಗಲೇ DCC ಬ್ಯಾಂಕ್ ಎಲೆಕ್ಷನ್ ಆಗಿದೆ, ಇನ್ನು ಅಧ್ಯಕ್ಷ ಚುನಾವಣೆ ಕೂಡ ಆಗಬೇಕು. ಆದಷ್ಟು ಬೇಗನೆ ಕೋರ್ಟ್ ಅಲ್ಲಿ ಏನದು ಡಿಸ್ಪ್ಯೂಟ್ ಇದೆ ಅದನ್ನ ಕ್ಲಿಯರ್ ಮಾಡಿಕೊಂಡು DCC ಬ್ಯಾಂಕ್ ಆಡಳಿತ ಮಂಡಳಿ ತಂದು, ಏನು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಮಹಿಳಾ ಸಂಘಗಳಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಟ್ಟಿದ್ರು. ನೆನಪು ಮಾಡ್ಕೊಳ್ಬೇಕಾಗ್ತದೆ ನಾವು. ಯಾವುದೇ ಸರ್ಕಾರ, ಯಾವುದೇ ಮುಖ್ಯಮಂತ್ರಿ ಮಂತ್ರಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನ ನಾವು ವೇದಿಕೆಯಿಂದ ಅವಕಾಶ ತಿಳ್ಕೊಬೇಕಾಗ್ತದೆ. ಇವತ್ತು ಸಹಕಾರ ಸಂಸ್ಥೆಗಳನ್ನ ಉಳಿದಿದೆ ಅಂದ್ರೆ ಅವತ್ತು ಮಹಿಳೆಯರಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಕೊಟ್ಟಿದ್ದರಿಂದ ಇವತ್ತು ಸಾವಿರಾರು ಕೋಟಿ ವ್ಯವಹಾರ ನಡೆಯುತ್ತೆ. ಅದೇ ರೀತಿ ಕೋಲಾರ DCC ಬ್ಯಾಂಕ್ ಕೂಡ ಇವರು ಡೈರೆಕ್ಟರ್ ಆಗಿದ್ದವರು ಅನಿಲ್ ಅವರು, ನನ್ನ ಪ್ರಕಾರ 1,000 ಕೋಟಿ 2 ಜಿಲ್ಲೆ ಸೇರಿ ಮಹಿಳಾ ಸಂಘ ಸಾಲ ಕೊಟ್ಟಿದ್ದಿರ್ಬೋದು, ಬಡ್ಡಿ ರಹಿತ ಸಾಲ. ಸೋಮಣ್ಣರು ಕೂಡ ಇದು DCC ಬ್ಯಾಂಕ್ ಅಲ್ಲಿ. ಅದ್ರ ಜೊತೆಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಟ್ಟಿದ್ದು ಕೂಡ ನಾವು ನೆನಪು ಮಾಡ್ಕೊಬೇಕು. ರೈತರಿಗೆ 3 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡುತ್ತವುದು, 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲ ಕೊಡುತ್ತವುದು. ಈಗ ಅದು ಮತ್ತೆ ಈ ಅವಧಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೈತರಿಗೆ 5 ಲಕ್ಷವರೆಗೂ ಬಡ್ಡಿ ರಹಿತ ಸಾಲವನ್ನ ಅನೌನ್ಸ್ ಮಾಡಿದ್ದಾರೆ. ಇವೆಲ್ಲ ಕೂಡ ನಮ್ಮ ರೈತರಿಗೆ ತಲುಪಬೇಕಾಗ್ತದೆ. ಅಂತ ಅವಕಾಶವನ್ನು ಆದಷ್ಟು ಬೇಗನೆ DCC ಬ್ಯಾಂಕ್ ಮತ್ತೆ ಆಡಳಿತ ಮಂಡಳಿ ಬಂದು ಮತ್ತೆ ಇವೆಲ್ಲ ಕೂಡ ಮಹಿಳಾ ಸಂಘ ಮತ್ತು ರೈತರಿಗೆ ಸಾಲ ಕೊಡುವಂತ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸಬೇಕಾಗ್ತದೆ. ಸಹಕಾರ ಸಂಸ್ಥೆಗಳು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಕಟ್ಟಬೇಕಾಗ್ತದೆ. ಯಾಕಂದ್ರೆ ನಿಜವಾಗ್ಲೂ ರೈತರು ಇರುವಂತಹದ್ದು ಕೋಲಾರ ಜಿಲ್ಲೆ. ಬೇರೆ ಕಡೆ ನೋಡ್ರಿ ರೈತರು ಕಡಿಮೆ ಇದ್ರು ಸಹಿತ ಬೇರೆ ಬೇರೆ ಕಮರ್ಷಿಯಲ್ ಲೋನ್ ಕೊಟ್ಕೊಂಡು ಈ ಸಹಕಾರ ಸಂಸ್ಥೆಗಳು ಕಟ್ತಾವ್ರೆ. ಬೆಳಗಾವಿ ಇರ್ಬೋದು, ಆ ಕಡೆ ಎಲ್ಲ. ಆದ್ರೆ ನಮ್ಮಲ್ಲಿ ಅಂತವದಲ್ಲ. ರೈತರಿಗೆ ಸಾಲ ಕೊಡ್ಬೇಕು, ಮಹಿಳಾ ಸಂಘಗಳಿಗೆ ಸಾಲ ಕೊಡ್ಬೇಕು, ರಿಕವರಿ ಮಾಡಬೇಕು, ಸಂಘನ ಗಟ್ಟಿಯಾಗಿ ಕಟ್ಟಬೇಕು, ರೈತರಿಗೆ ಮತ್ತೆ ಬೇಕು ಅಂದಾಗ ಕೊಡಬೇಕು. ಅದರಿಂದ ನಾವೆಲ್ಲರೂ ಕೂಡ ಸಹಕಾರ ಸಂಸ್ಥೆಗಳನ್ನ ಕಟ್ಟುವಂತ ಒಂದು
ಕಾರ್ಯಕ್ರಮನ ನಾವು ರೂಪಿಸಬೇಕಾಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಅಷ್ಟೇ ಸಹಕಾರಿಗಳು ಸಹಕಾರ ಸಂಸ್ಥೆಗಳನ್ನ ಕಟ್ಟೋಣ. ಇದೇ ರೀತಿ ಮಿಲ್ಕ್ ಯೂನಿಯನ್ ಕೂಡ ಅಷ್ಟೇ. ಇವತ್ತು ಹಾಲು ಉತ್ಪಾದಕರು ಮತ್ತು ನಾವು ಎಲ್ಲ ಒಂದೇ. ಇವತ್ತು ಮಿಲ್ಕ್ ಯೂನಿಯನ್ ಕೂಡ ಅಷ್ಟೇ ಜಿಲ್ಲೆಯಲ್ಲಿ ತುಂಬಾ ಬಲಿಷ್ಠವಾಗಿದೆ. ನಾವೊಂದು ತೀರ್ಮಾನ ಮಾಡಿದ್ವಿ, ಈ ಹೊಸ ಆಡಳಿತ ಮಂಡಳಿ ಬಂದ ಮೇಲೆ ಹಾಲು ಉತ್ಪಾದಕರಿಗೆ ಒಳ್ಳೆ ರೇಟ್ ಕೊಡ್ಬೇಕು. ಸರ್ಕಾರ ಕೊಡೋದು ಮತ್ತೆ ಒಕ್ಕೂಟ ಕೊಡೋದಲ್ಲ, ಫ್ಯಾಟ್ ಮೇಲೆ ರೇಟ್ ಕೊಡ್ಬೇಕು. ಯಾರು ಗುಣಮಟ್ಟದ ಹಾಲು ಕೊಡ್ತಾನೆ ಅವನಿಗೆ ರೇಟ್ ಕೊಡ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಕಾಮನ್ ಸಾಫ್ಟ್ವೇರ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಆಡಳಿತ ಮಂಡಳಿ. ಇವತ್ತು ಹಾಲು ಉತ್ಪಾದಕ ನೀವೆಲ್ಲರೂ ಕೂಡ ಇರ್ತೀರಿ. ಮೊದಲು ಏನ್ ಮಾಡ್ತಾ ಇದ್ರು, ಅವ್ನು ನೀರ್ ಹಾಕ್ಲಿ ಇಲ್ಲ ಒಳ್ಳೆ ಹಾಲು ಕೊಡ್ಲಿ ಈಕ್ವಲ್ 33 ರೂಪಾಯಿ ಕೊಟ್ಬಿಡ್ತಾ ಇದ್ರು. ಇವತ್ತು ಹಂಗಲ್ಲ, 45 ರೂಪಾಯಿವರೆಗೂ ರೇಟ್ ತಗಂತವ್ರೆ. ಇವತ್ತು 33 ಅಲ್ಲ, ಇವತ್ತು 45ರಿಂದ 45 ರೂಪಾಯಿ ಆಲ್ ರೇಟ್ ಕೂಡ ನೀವೆಲ್ಲ ನೋಡ್ತಾ ಇದ್ದೀವಿ. ನೀವು ಸಹಕಾರ ಸಂಸ್ಥೆಗಳನ್ನ ತುಂಬಾ ಬಲಿಷ್ಠವಾಗಿ ಕಟ್ಟುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಸರ್ಕಾರ ಕೂಡ ಇವತ್ತು ಸಹಕಾರ ಸಂಸ್ಥೆಗಳಿಗೆ ಒಳ್ಳೆ ಒಳ್ಳೆ ಸಹಕಾರವನ್ನು ಕೂಡ ಕೊಡ್ತಾರೆ. ಇದೆಲ್ಲ ಕೂಡ ತಗೊಂಡು ಕೆಲಸ ಮಾಡೋಣ ಅಂತೇಳಿ ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಮತ್ತೆ ನಿಮ್ಮ ಆಡಳಿತ ಮಂಡಳಿ ಇದು ತುಂಬಾ ಒಳ್ಳೆ ಬಿಲ್ಡಿಂಗ್ ಕೂಡ ಕಟ್ಟಿದಿರಿ. ಈ ಬಿಲ್ಡಿಂಗ್ ಕಟ್ಟೋದ್ ಜೊತೆಗೆ ರೈತರಿಗೆ ಒಳ್ಳೆ ಒಳ್ಳೆ ಯೋಜನೆಗಳು, ಸರ್ಕಾರ ಬಡ್ಡಿ ರಹಿತ ಸಾಲ ಕಾರ್ಯಕ್ರಮ ಕೊಡೋದು ಏನಿದೆ ಅವೆಲ್ಲ ಕೂಡ ತಲುಪಿಸುತ್ತೆ ಕೆಲಸ ಮಾಡ್ರಿ.